ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದ ಮೇಲೆ ಪ್ರಕೃತಿಯ ಸಿಟ್ಟು ಮತ್ತೆ ಸ್ಫೋಟವಾಗಿದೆ. ಭೀಕರ ಮಳೆ ನಿರೀಕ್ಷೆಗೂ ಮೀರಿದ ಭೂಕುಸಿತವಾಗಿದೆ. ಒಂದೇ ಕುಟುಂಬದ 7 ಜನ ಸೇರಿ ಸಂಭವಿಸಿದ ದುರಂತದಲ್ಲಿ 11 ಜನ ಜೀವ ಬಿಟ್ಟಿದ್ದಾರೆ. ಹಿಮಾಚಲ ಪ್ರದೇಶ, ಗುಜರಾತ್ನಲ್ಲೂ ಜಲಪ್ರಳಯಕ್ಕೆ ಬದುಕೆ ಮುಳುಗಿ ಹೋಗಿದೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ 2 ಭೀಕರ ದುರಂತ. 11 ಜನರ ಸಾವು, 100ಕ್ಕೂ ಹೆಚ್ಚು ಜನ ಕಣ್ಮರೆ. ಜಮ್ಮು ಕಾಶ್ಮೀರದ ಜನರ ನೆಮ್ಮದಿಯನ್ನೇ ಮಳೆರಾಯ ಕಿತ್ಕೊಂಡಿದ್ದಾನೆ. ಕಳೆದ 10 ದಿನಗಳಿಂದ ಜಮ್ಮು ಕಾಶ್ಮೀರದಲ್ಲಿ ಆಗ್ತಿರೋ ಮಳೆ ಅರ್ಧ ರಾಜ್ಯವನ್ನೇ ನುಂಗಿ ಹಾಕಿತ್ತು. ಇಲ್ಲಿವರೆಗೂ 150ಕ್ಕೂ ಹೆಚ್ಚು ಜನರ ಸಾವಾಗಿದ್ದು, 100ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಇಷ್ಟಾದ್ರೂ ವರುಣನ ಕೋಪ ಕಡಿಮೆಯಾಗಿಲ್ಲ. ಮತ್ತೆ ಜೋರು ಮಳೆಯಾಗಿದೆ. ಭೂಮಿ ಕುಸಿದಿದೆ. ಮೇಘಸ್ಫೋಟವಾಗಿ 11 ಜನ ಸಾವಿಗೀಡಾಗಿದ್ದಾರೆ. ಜಮ್ಮು ಕಾಶ್ಮೀರದ ರಿಯಾಸಿಯ ಬದ್ದರ್ ಗ್ರಾಮದಲ್ಲಿ ಮೇಘಸ್ಫೋಟದಿಂದ ಭೂಕುಸಿತವಾಗಿದೆ. ಭೂಮಿ ಕುಸಿದ ರಭಸಕ್ಕೆ ಬದ್ದರ್ ಗ್ರಾಮದ ಒಂದೇ ಕುಟುಂಬದ 7 ಸದಸ್ಯರು ಸಾವನ್ನಪ್ಪಿದ್ದಾರೆ. ಮೃತರಲ್ಲಿ ಮನೆಯ ಮಾಲೀಕ ನಜೀರ್ ಅಹಮದ್, ಪತ್ನಿ 35 ವರ್ಷದ ವಜೀರಾ ಬೇಗಂ, ಮಕ್ಕಳಾದ 13 ವರ್ಷದ ಬಿಲಾಲ್ ಅಹಮದ್, 11 ವರ್ಷದ ಮೊಹಮ್ಮದ್ ಮುಸ್ತಾಫಾ, 8 ವರ್ಷದ ಮೊಹಮ್ಮದ್ ಆದಿಲ್, 6 ವರ್ಷದ ಮುಬಾರಕ್ ಮತ್ತು 5 ವರ್ಷದ ಮೊಹಮ್ಮದ್ ವಾಸಿಂ ಮೃತಪಟ್ಟಿದ್ದಾರೆ. 7 ಜನರ ಸಾವನ್ನು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಖಚಿತಪಡಿಸಿದ್ದಾರೆ. ರಂಬನ್ ಜಿಲ್ಲೆಯಲ್ಲಿ ಮೇಘಸ್ಫೋಟದಿಂದ ದಿಢೀರ್ ಪ್ರವಾಹ ಉಂಟಾಗಿ 5 ಕೊಚ್ಚಿ ಹೋಗಿದ್ದಾರೆ. ರಾಜ್ಗಢ ಪ್ರದೇಶದಲ್ಲಿ ಮೇಘಸ್ಫೋಟದ ನಂತರ ಹಠಾತ್ ಪ್ರವಾಹ ಉಂಟಾಗಿ 5 ಕಣ್ಮರೆಯಾಗಿದ್ದಾರೆ. 2 ಸ್ಥಳಗಳಲ್ಲಿ ಸೇನಾಪಡೆ, ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ರಕ್ಷಣಾ ಸಿಬ್ಬಂದಿ ಬದುಕುಳಿದವರಿಗಾಗಿ ಹುಡುಕಾಟ ನಡೆಸಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಅನಾಹುತಗಳ ಮೇಲೆ ಅನಾಹುತಗಳಾಗ್ತಿದೆ. ಹೀಗಾಗಿ ಜನರು ಜಾಗರೂಕರಾಗಿರಿ. ಭೂಕುಸಿತದ ಜಾಗಗಳಲ್ಲಿ ವಾಸವಿದ್ರೆ ಮನೆ ಬಿಟ್ಟು ಹೊರಗೆ ಬನ್ನಿ ಅಂತಾನು ಸಿಎಂ ಒಮರ್ ಅಬ್ದುಲ್ಲಾ ಮನವಿ ಮಾಡಿದ್ದಾರೆ. ಇನ್ನು ಈ ದೃಶ್ಯ ನೋಡಿ. ಚಂಡೀಗಢ ಮನಾಲಿ ಹೆದ್ದಾರಿಯಲ್ಲಿ ಭೂಕುಸಿತ ಹೇಗೆ ಆಗ್ತಿದೆ ಅಂತ. ಮನಾಲಿ ಸಿಟಿಯ ಕೂಗಳತೆ ದೂರದಲ್ಲೇ ಈ ಭೂಕುಸಿತವಾಗಿ ಹೆದ್ದಾರಿ ಬಂದ್ ಆಗಿದೆ. ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯಲ್ಲೂ ಪ್ರವಾಹದಿಂದ ಸಾವು ನೋವಾಗಿದ್ದು, ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಇನ್ನು ಉತ್ತರ ಪ್ರದೇಶದಲ್ಲೂ ಗಂಗಾ ನದಿ ಉಕ್ಕಿ ಹರಿದು 17ಕ್ಕೂ ಹೆಚ್ಚು ಗ್ರಾಮಗಳು ಮುಳುಗಡೆಯಾಗಿವೆ. ಇವತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಗಾಜಿಪುರದ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಈ ದೃಶ್ಯ ನೋಡಿ. ಇದು ಗುಜರಾತ್ನ ಸಬರ್ಕಾಂತದ ದೃಶ್ಯ. ರಣರಕ್ಕಸ ಮಳೆಯಿಂದ ಸಬರ್ಕಾಂತದಲ್ಲಿ ಮನೆಗಳು, ಕಾರುಗಳು ಸಂಪೂರ್ಣವಾಗಿ ಮುಳುಗಿವೆ. ಇನ್ನೂ 3-4 ದಿನ ಮಳೆ ಅಬ್ಬರ ಉತ್ತರ ಭಾರತದಲ್ಲಿ ಹೀಗೆ ಮುಂದುವರಿಯಲಿದ್ದು, ಹಲವು ರಾಜ್ಯಗಳಲ್ಲಿ ಮಳೆ ಅಬ್ಬರಿಸಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.